ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಕಂಬಗಳು ಬಲ್ಬ್ಗಳಿಲ್ಲದೆ ನಲುಗುತ್ತಿವೆ. ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ವರೆಗಿನ ರಸ್ತೆ ಎಂದರೆ ಅದು ನಗರದ ಅತ್ಯಂತ ಪ್ರಮುಖ ಹಾಗೂ ಜನನಿಬಿಡವಾಗಿರುವ ರಸ್ತೆ. ಇಂತಹ ರಸ್ತೆಯು ರಾತ್ರಿ ವೇಳೆಯಲ್ಲೂ ಬೆಳಗಲಿ ಎಂದು ಹಾಕಿರುವ ಬೀದಿ ದೀಪಗಳು ಆರಿ ಹೋಗಿವೆ. ಈಗ ರಾತ್ರಿಯಾಯಿತೆಂದರೆ ಈ ರಸ್ತೆಯಲ್ಲಿ ಕಗ್ಗತ್ತಲು ಆವರಿಸಿ ಬಿಡುತ್ತದೆ. ಸಂಚಾರಿ ಠಾಣೆಗೂ ಇದೇ ರಸ್ತೆಯಲ್ಲಿ ಸಾಗಬೇಕು, ರಂಗಮಂದಿರಕ್ಕೂ ಇದೇ ರಸ್ತೆಯಲ್ಲಿ ಹೋಗಬೇಕು. ಅನತಿ ದೂರದಲ್ಲಿ ಕೇಂದ್ರ ಬಸ್ ನಿಲ್ದಾಣ ಇದೆ. ರೈಲ್ವೆ ಸ್ಟೇಷನ್ಗೂ ಇದೇ ರಸ್ತೆಯಲ್ಲಿಯೇ ಸಂಚರಿಸಬೇಕು. ಸುಕ್ಷೇತ್ರ ಮಂತ್ರಾಲಯ ರಸ್ತೆಗೂ ಇದೇ ರಸ್ತೆಯ ಸಂಪರ್ಕ ಸಾಧಿಸುತ್ತದೆ. ಜಿಲ್ಲಾ ಕ್ರೀಡಾಂಗಣವು ಇದೇ ರಸ್ತೆಗೆ ಹೊಂದಿಕೊಂಡಿದೆ. ಇಂತಹ ರಸ್ತೆಗೆ ಎಂತಹ ದುಸ್ಥಿತಿ ಎದುರಾಗಿದೆ ನೋಡಿ. ಕತ್ತಲು ಆವರಿಸಿಕೊಂಡು ವಿಲಕ್ಷಣವಾಗಿ ಕಂಡು ಬರುತ್ತಿದೆ. ತಮಾಷೆಯ ವಿಷಯವೆಂದರೆ ಕೋಟೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೀಪದ ವ್ಯವಸ್ಥೆಗೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಮುಂದಾಗಿದೆ. ಆ ಕೋಟೆಗೆ ಕಿಲೋಮೀಟರ್ ಅಂತರದಲ್ಲಿದೆ. ಬೆಳಗುವ ಕೋಟೆಯನ್ನು ನೋಡಲು ಈ ಕತ್ತಲ ರಸ್ತೆಯಲ್ಲಿಯೇ ಪಯಣಿಸಬೇಕಾಗಿ ಬಂದಿರುವುದು ವಿಪರ್ಯಾಸ. ದೊಡ್ಡ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆ ಸದಸ್ಯರು ಸಂಚರಿಸುವ ಈ ರಸ್ತೆಯಲ್ಲಿಯೇ ಸಂಚರಿಸುತ್ತಾರೆ. ದೂರದ ಊರಿನಿಂದ ಬರುವ ಬಹುತೇಕ ಬಸ್ಗಳು ಇದೇ ರಸ್ತೆಯಿಂದ ಹಾಯ್ದು ಹೋಗುತ್ತವೆ. ಇತರೆ ಭಾಗದ ಜನರು ರಾಯಚೂರು ರಸ್ತೆಗೆ ಬೆಳಕು ಇಲ್ಲವೇ ಎಂದು ಹುಬ್ಬೇರಿಸುತ್ತಾರೆ. ರಾಜ್ಯಕ್ಕೆ ಬೆಳಕು ಕೊಡುವ ರಾಯಚೂರು ನಗರದ ರಸ್ತೆಗಳು ಕತ್ತಲಲ್ಲೇ ಇವೆಯಲ್ಲ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ವಿದ್ಯುತ್ ದೀಪ ಬೆಳಗಿಸುವವರು ಮಾತ್ರ ಕತ್ತಲಲ್ಲಿ ಹಾಯಾಗಿ ಮಲಗಿಕೊಂಡು ಬಿಟ್ಟಿದ್ದಾರೇನು? ಅವರನ್ನು ಎಚ್ಚರಿಸಲು ಮಹಾನಗರದ ಮಹಾಜನತೆ ರೋಡಿಗಿಳಿದು ಪ್ರತಿಭಟಿಸಬೇಕೇನೋ ಕಾದು ನೋಡಬೇಕಾಗಿದೆ.